ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ರಿ? ನಾನು ಹುಷಾರಿದ್ದೆ. ವೆಲ್ಕಮ್ ಟು ನ್ಯೂ ಬ್ಲಾಗ್ಸ್ ಗಾಯ್ಸ್. ಇವತ್ತು ಎಂಥ ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ನಾನು ರೆಡಿ ಆಗಿದ್ದು ಇನ್ನೊಂದು ನಮ್ಮದು ರಿಲೇಟಿವ್ಸ್, ಅಂದರೆ ದೂರದ ರಿಲೇಟಿವ್ಸ್ ಒಬ್ಬರಿದ್ದರು. ಅವರದ್ದು ಅಣ್ಣ ಇದ್ದಾರೆ, ಅಣ್ಣ ವಾಸು ಅಣ್ಣ ಅಂತೇಳಿ. ಅವರದ್ದು ಹೆಂಡತಿದು ಬೇಬಿ ಶೋರ್ ಇದೆ, ಅದಕ್ಕೆ ಜಸ್ಟ್ ಒಂದು ಹೋಗಿ ಬರುವ ಅಂತೇಳಿ. ಮತ್ತು ಇದಕ್ಕಿಂತ ಮುಂಚೆ ನಮ್ಮದು ಈಗ ಇದು ಅಕ್ಕ ಎಲ್ಲ ಬರ್ತಾರೆ, ಅಕ್ಕ ಭಾವ ಎಲ್ಲ ಬರ್ತಾರೆ. ಅವರದ್ದು ಈಗ ಬೆಳಿಗ್ಗೆಲ್ಲ ಸ್ವಲ್ಪ ಪೂಜೆ ಎಲ್ಲ ಆಯಿತು. ಅದ್ರ ಕ್ಲಿಪ್ಸ್ ಎಲ್ಲ ಈಗ ಹಾಕ್ತೆ. ಅಂದರೆ ಅವರಿಗೆ ಬ್ಯಾಂಗ್ಳೂರಿಂದ ಬಂದಿರೋದು, ಅಂದರೆ ಪೂಜೆ ಎಲ್ಲ ಇತ್ತು ಹರಕೆದ್ದು. ಸೊ ಅದನ್ನೆಲ್ಲ ತೀರಿಸಿ ಹೋಗುವ ಅಂತ ಬಂದಿದ್ದಾರೆ. ಸೊ ಅಲ್ಲಿ ಪೂಜೆದು ನಮ್ಮದು ಮನೆಯದೇ ದೇವರಿದೆ, ಕಲ್ಲುಕುಟಿಕ. ಮತ್ತು ಇವರು ಯಕ್ಷಿ ಅವರ ಅಮ್ಮನವರಲ್ಲ. ಸೊ ಅವರದ್ದೆಲ್ಲ ಪೂಜೆ ಮುಗಿಸ್ಕೊಂಡು ಅವರು ಮತ್ತೆ ರಿಟರ್ನ್ ರಂಗಪೂಜೆ ಮಾಡಿ ಮತ್ತೆ ರಿಟರ್ನ್ ಇಲ್ಲಿ ಸಂಜೆ ಊಟಕ್ಕೆ ಬರ್ತಾರೆ. ಸೊ ಇದೆಲ್ಲ ಇವತ್ತಿದ್ದು ಬ್ಲಾಗ್ಸಲ್ಲಿ ಎಂತೆಲ್ಲ ನಾನು ಮಾಡ್ತೆ, ಎಂತೆಲ್ಲ ಎಲ್ಲಿಗೆಲ್ಲ ಹೋತೆ, ಯಾರ್ಯಾರನ್ನೆಲ್ಲ ಮೀಟ್ ಮಾಡಿಸ್ತೆ ಅಂತೇಳಿ ಈ ಬ್ಲಾಗ್ಸಲ್ಲಿ ಎಂತ ಗೈಸ್ ಈ ಬ್ಲಾಗ್ಸಲ್ಲಿ ತೋರಿಸ್ತೆ. ಬನ್ನಿ ಹೋಪ. ಬೆಂಗಳೂರಿಂದ ನನ್ನ ನೋಡ್ಲಿಕ್ಕೆ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಬಾವ ಬಂದರು, ಬೆಂಗಳೂರಿಂದ ಬಾವ ಬಂದರು. ಗೈಸ್, ಲೀಲ್ ಚಿಕ್ಕಮ್ಮ ರೆಡಿ ಆಗಿದ್ದಾರೆ ಫುಲ್ ಸಾರಿ. ಟನ್ 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 ಟನ್. ಇಲ್ಲ ಗೈಸ್, ಅವ್ರದ್ದು ಡಿಸೈನ್ ಬೇರೆ ಬೇರೆ, ಕಲರ್ ಮಾತ್ರ ಒಂದಿರುತ್ತೆ ಅಷ್ಟೇ ಸಾರಿದು. ನೋಡಿ ಆ ಹೂ ನೋಡಿ ಗೈಸ್, ಹೂ ನೋಡಿ ಗೈಸ್. ಈಗ ನಾವು ಹೋಗ್ತಾ ಇದ್ವಿ ಎಲ್ಲಿ ಗೊತ್ತಾ, ನಾನು ಆವಾಗ ಹೇಳಿದೆ ಅಲ್ಲ ಬೈಕಿ ಮದಿಗೆ ಹೋಯ್ಕ ವಾಸು ಅಣ್ಣ ಅಂತೇಳಿ. ಸೊ ನಾವೆಲ್ಲ ಹೋಗ್ತಾ ಇತ್ತು ಗೈಸ್. ನಾವು ಸಾಸ್ತಾನದ ಹತ್ರ ಬಂದ್ವಿ, ಈಗ ಕೋಡಿ ಹೋಗ್ತಿದ್ವಿ. ಸೊ ಗೈಸ್, ಈಗ ನಾನು ನಿಮಗೆ ಒಂದು ವ್ಯೂ ತೋರಿಸ್ತೇನೆ ನೋಡಿ. ಅವ್ರ ಮನೆ ಹತ್ರ ಫುಲ್ ಆಚೆಗೆ ಫುಲ್ ಸಮುದ್ರ, ಗೊತ್ತಾಯ್ತಾ ಗೈಸ್. ಈಚೆಗೆ ಅವ್ರದ್ದು ಮನೆ ಹತ್ರನೇ ಸಮುದ್ರ. ಒಳ್ಳೆ ಗಮ್ಮತ್ತು, ಅವರಿಗೆ ಖುಷಿ ಆಗುತ್ತೆ ನೋಡಲಿಕ್ಕೆ ಗೈಸ್. ಇಲ್ಲಿ ಈಗ ನಾವು ಮನೆಗೆ ಬಂದ್ವಿ, ರೀಚ್ ಆದ್ವಿ. ತುಂಬ ಜನ ಇದ್ರು. ನಮಗೆ ನೋಡಿ ಜ್ಯೂಸ್ ಕೊಟ್ಟಿದ್ದಾರೆ ಕುಡಿಲಿಕ್ಕೆ, ವಾಟರ್ ಮೆಲನ್ ಜ್ಯೂಸ್ ಸೂಪರ್ ಆಗಿತ್ತು, ವೆಲ್ಕಮ್ ಡ್ರಿಂಕ್ ಥರ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಇವರು ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಿಪ್ರೇಷನ್ ಮನೆಯಲ್ಲೇ ಮಾಡೋದು ಸೀಮಂತ. ಸೊ ಅದಕ್ಕೆ ಮನೆಯಲ್ಲೇ ಕೂಡ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಗೈಸ್, ಮಕ್ಕಳು ನೋಡಿ ಅಂತೆ ಎಷ್ಟು ಖುಷಿ ಮಕ್ಕಳಿಗೆ ಆಡಲಿಕ್ಕೆ. ಫುಲ್ ಗಮ್ಮತ್ತು ಮಕ್ಕಳಿಗೆ, ಯಾವ ಲೋಕದ ಜ್ಞಾನನೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಇಟ್ಕೊಂಡು ಗಮ್ಮತ್ತೆಲ್ಲ ಆಡ್ತಿದ್ದಾರೆ ಗೈಸ್. ಈಗ ನೋಡಿ ಮದುಮಗಳು ಬಂದು ಅವ್ರು ಕೂತ್ಕೊಂಡು ಅವ್ರ ಶಾಸ್ತ್ರ ಎಲ್ಲ ಶುರು ಮಾಡ್ತಾರೆ. ಈಗ ಇಲ್ಲಿ ನೋಡಿ ಗೈಸ್, ಫೋಟೋಗ್ರಾಫರ್ ಯಾರು? ನಮ್ಮ ಚಿಕ್ಕಪ್ಪ. ಈಚೆಗೆ ನೋಡಿ ಗೈಸ್, ಲೈನ್ ನೋಡಿ ಊಟದ್ದು ಎಷ್ಟು ದೊಡ್ಡದಿದೆ ಅಂತೇಳಿ. ಊಟ ಮಾತ್ರ ಸೂಪರ್ ಇತ್ತು, ಗೊತ್ತಾಯ್ತಾ? ಒಳ್ಳೆ ಊಟ ಇತ್ತು. ಇನ್ನೂ ಸುಮಾರೆಲ್ಲ ಹಾಕಿದ್ರು, ನಮಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಈಗ ನನಗೆ ಊಟ ಎಲ್ಲ ಆಗಿ ಹೊರಟ್ವಿ ನಾವು ನಮ್ಮ ಮನೆಗೆ ಸೀದಾ ಹೋಗೋದು ಈಗ ನೋಡಿ ಗೈಸ್, ಈಗ ಆಟೋ ಹತ್ತಿದ್ವಿ. ಸೊ ಆಟೋ ಸಿಕ್ತು, ನಾವು ಮನೆಗೆ ಹೋಗ್ತಿದ್ವಿ. ಮನೇಲಿ ಏನೇನೆಲ್ಲ ಆಗ್ತದೆ ಏನು ಅಂತೇಳಿ ನೆಕ್ಸ್ಟು ಈಗ ತೋರಿಸ್ತೇನೆ ನಿಮಗೆ ಗೈಸ್. ನಾವು ಇಲ್ಲಿ ಈಗ ಬೈಕಿ ಮೇಲೆ ಊಟ ಎಲ್ಲ ಮಾಡ್ಕೊಬಂತೆ. ಈಗ ನೈಟ್ ಇನ್ನೊಂದು ಊಟ ಇತ್ತು, ಅದೇ ಅಕ್ಕ ಆವಾಗ ಹೇಳಿದ್ದೆಲ್ಲ ಬ್ಯಾಂಗ್ಳೂರಿಂದ ಬಂದಿದ್ದು ಪೂಜೆ ಕೊಡೋಕ್ಕಂತೇಳಿ. ಸೊ ಅವರದ್ದು ಊಟ ಈಗ ಸಂಜೆ ಒಂದು ಊಟ ಅವ್ರಿಗೊಂದು ಮಾಡಿಸಿ ಕಳಿಸು ಅಂತೇಳಿ. ಸೊ ನಾವು ಇವತ್ತು ನಾನೇ ಫ್ರೈ ಎಲ್ಲ ಮಾಡೋದು, ಸಿಲ್ವರ್ ಫಿಶ್ ಫ್ರೈ ಎಲ್ಲ ನಾನೇ ಮಾಡೋದು ಗೈಸ್. ಈಗ ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ. ಆಲ್ರೆಡಿ ಇವರೆಲ್ಲ ಇಲ್ಲೇ ಇದ್ದಾರೆ, ಇವ್ರದ್ದು ಮನೆ. ಇವಳು ನೋಡಿ ಶಮ್ಮು, ಆಫ್ಟರ್ ಲಾಂಗ್ ಟೈಮ್ ಮೊನ್ನೆ ಬೇಬಿ ಶೋರಲ್ಲಿ ಸಿಕ್ಕಿದ್ದಾಳೆ. ಈಗ ಇಲ್ಲಿ ಮನೆಗೆ ಬಂದಿದ್ದಾಳೆ. ಬಾಯ್ ಬಾಯ್ ಗೈಸ್. ನೋಡಿ ಕೋಳಿ ಸಾರು ರೆಡಿ ಆಗ್ತಾ ಇದೆ. ಇದು ಮಾಯಿ ಮಾಡಿದ್ದು, ನಮ್ಮ ಮಾಯಿ. ಕೋಳಿ ಸಾರು ಮತ್ತೆ ಕೋಳಿ ಸುಕ್ಕ ನೋಡಿ ಎಷ್ಟು ರೆಡಿ ಆಗ್ತಾ ಇದೆ ಗೈಸ್. ನಿಮ್ ನೆಕ್ಸ್ಟ್ ತೋರಿಸ್ತೇನೆ ಗೈಸ್. ನೆಕ್ಸ್ಟ್ ನೋಡಿ ಕೋಳಿ ಸುಕ್ಕ, ಕುಂದಾಪುರ ಕೋಳಿ ಸುಕ್ಕ ಸೂಪರ್ ಇರುತ್ತೆ ಗೈಸ್. ಇದು
ನೀವು ಕೂತಲ್ಲೇ ಬಾಯಲ್ಲಿ ನೀರು ಬಿಡ್ತೀರ. ಕುಂದಾಪುರ ಸ್ಟೈಲ್. ಹಾಯ್ ಗೈಸ್, ಇವತ್ತು ಆಲ್ರೆಡಿ ನಮ್ದು ಚಿಕನ್ ಸಾರು, ಚಿಕನ್ ಸುಕ್ಕ ಮತ್ತೆ ಚಟ್ಲಿ ಸಾರೆಲ್ಲ ರೆಡಿ ಆಯ್ತು. ಸೊ ಇವಾಗ ನಾವು ಏನ್ ಟ್ರೈ ಮಾಡ್ತಿದ್ವಿ ಅಂದ್ರೆ, ನೋಡಿ ಗೈಸ್, ಇಲ್ಲಿ ಸಿಲ್ವರ್ ಫಿಶ್ ಗೊತ್ತಾಯ್ತಲ್ಲ, ಬೆಳ್ಮೀನ್ ಅಂತ ನಮ್ದು ಕನ್ನಡದಲ್ಲ. ಸೊ ನಿಮ್ಮ ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ರವೆ ಮತ್ತೆ ಸಿಲ್ವರ್ ಫಿಶ್, ಇದು ರವಾ ಫ್ರೈ ಮಾಡ್ತಿದ್ವಿ ನಾವು. ನೋಡಿ ಹೇಗಾಗ್ತಿದೆ ಅಂತೇಳಿ ಗೊತ್ತಿಲ್ಲ, ಈಗ ಮಾಡುದು. ಆಚೆಗೆ ಈಗ ಮಾಡ್ತಾಳೆ ಮಧುರ, ಅಂಜಲಿದು, ನಮ್ದು ಈಚೆ ಸಿಲ್ವರ್ ಫಿಶ್ ಇದು. ಆಗ ಸೌಂಡ್ ಇಲ್ಲ ಮಕ್ಕಳೇ. ಅಲ್ಲ, ವಟಿ ಸೌಂಡ್ ಇತ್ತ ಕಾಣಕ್ಕ. ಸೌಂಡ್ ಸಿಕ್ತಾ? ಗೈಸ್ ಹೆಂಗ್ ಬರುತ್ತೋ ಎಂಬುದು ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಫಿಶ್ ಇದ್ದು ರವಾ ಫ್ರೈ. ಹೌದು, ಒಂದೇ ಸತಿ ಕಲಿಸಿ ಅದನ್ನ ಒಂಥರ ಹತ್ತಿರ ಅಲ್ಲ ಅವ್ರಿಗೆ ಇದ್ಯಾವ್ದಕ್ಕೆ ಹಾಕೋದೀಗ? ನಂಗೆ ಅದು ಮ್ಯೂಟ್ ಮಾಡೋಕ್ಕೆ ಕಷ್ಟ, ಮಾತಾಡ್ಬೇಡದು. ಹಾ, ನಾ ಆಗ ಬಂದೆ. ಹುಷಾರಿದ್ರೆ? ಹಾ, ಇವಳು ಇದ್ದಾಳಲ್ಲ, ಇಲ್ಲೇ ಇದ್ದಿದ್ದಾಳೆ. ಅದೇ ಎಂತ ಗೊತ್ತುಂಟಾ, ನಾನು ಲಾಸ್ಟಲ್ಲಿ ಒಂದು, ಈಗ ನೋಡಿ ಇದು ರವೆದು, ನೋಡಿ ರವೆ ಉಂಡೆದು ಲಾಸ್ಟ್ ಫಾರ್ 5 ಉಳಿದಿರೋದು ಮಸಾಲ ಮತ್ತೆ ರವೆ, ಇದರಲ್ಲಿ ಈಗ ಉಂಡೆ ತೆಗೆದು ಎಣ್ಣೆ ಬಿಡ್ತೇನೆ, ಹೇಗಿರುತ್ತೆ ಅಂತ ನೋಡೋಣ ಆಯ್ತಾ. ಇದು ನಂದು ಎಕ್ಸ್ಪೆರಿಮೆಂಟ್, ನೋಡೋಣ. ನಾನು ಬಿಡ್ತಿದ್ದೇನೆ, ಹೇಗಿರುತ್ತೋ ಗೊತ್ತಿಲ್ಲ. ಇದು ಲಾಸ್ಟ್ ಉಳಿದಿರೋದು ರವೆದು ಮತ್ತೆ ಮಸಾಲೆದು ಒಂದೊಳ್ಳೆ ಚಪಾತಿ ಉಂಡಿ ಥರ ಮಾಡಿಬಿಡಿ, ಸಣ್ಣ ಸಣ್ಣರು ಬೋಲ್. ಹೇಗಿರುತ್ತೆ ಗೊತ್ತಿಲ್ಲ ಗೈಸ್, ನೋಡುವ ಟೇಸ್ಟ್ ಹೇಗಿದೆ ಅಂತ. ಗೈಸ್ ಪ್ಲೀಸ್ ಇದನ್ನ ಯಾರು ಯಾವತ್ತೂ ಟ್ರೈ ಮಾಡಕ್ ಹೋಗ್ಬೇಡಿ, ಇದು ಫ್ರೈಗೆ ಸರಿ ಅಷ್ಟೇ. ಮೀನ್ ಜೊತೆ ಫ್ರೈ, ರವೆ ಮಸಾಲೆ ಅಷ್ಟೇ ಒಳ್ಳೇದಾಗುತ್ತೆ. ಈ ತರ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಒಂಚೂರು ಒಳ್ಳೆನೆ ಬರ್ಲಿಲ್ಲ, ಒಂಚೂರು ಚಪ್ಪೆಲ್ಲ ಉಪ್ಪಿಲ್ಲ, ಎಂತ ಸಹ ಇಲ್ಲ, ಟೇಸ್ಟೇ ಇಲ್ಲ ಓವರ್ ಆಲ್ ಹೇಳ್ಬೇಕಂದ್ರೆ. ಪ್ಲೀಸ್ ಮತ್ತೆ ನೀವು ಟ್ರೈ ಮಾಡಿ, ನನ್ಗೆ ಇಷ್ಟು ಬೈಕ್ ಕೊಡ್ಬೇಡಿ, ಟ್ರೈ. ಯಾರಲ್ಲ ಎಷ್ಟು? ಹಾಗಾದ್ರೆ 3 ಜನ ಚಂದನಾ? ಆ ಹೆಸರೆಂತ ಹೇಳ? ಫಸ್ಟ್ 1 2 ಮತ್ತೆ 4-5 ಜನ ಆಯ್ತು.
ಊಟ ಹೆಂಗಾಯ್ತು? ಯಾವ್ದು ಇಷ್ಟ ಆಯ್ತು ನಿಂಗೆ? ಯಾವ್ದು ಇಷ್ಟ ಆಯ್ತು ಊಟದಲ್ಲ? ಫ್ರೈಯಾ? ಬರೀ ಸುಳ್ಳು ಹೇಳ್ತಾ ತಿಮ್ಮು ಸರಿತಿದ್ದೇವ, ಬರೀ ಸುಳ್ಳು ಹೇಳ್ತಾ. ಹ್ಯಾಪಿ ಜರ್ನಿ. ಬಾಯ್ ಬಾಯ್. ಗೈಸ್, ನಮ್ದು ಈಗಷ್ಟೇ ಊಟ ಎಲ್ಲ ಮುಗೀತು. ಈಗ ಎಲ್ಲ ಹೊರಟರು. ನಮ್ದು ಊಟನೂ ಆಯಿತು, ಎಲ್ಲರದ್ದು ಊಟ ಆಯಿತು. ಇವತ್ತಿನ ಡೇ ಫುಲ್ ಗಮ್ಮತ್ ಆಯಿತು. ಫುಲ್ ಬ್ಯಾಟಿಂಗ್ ಜೊತೆ ಫುಲ್ ಗಮ್ಮತ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಅಂಟಿಲ್ ದೆನ್ ಬಾಯ್ ಬಾಯ್.